ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಉಪಾಧ್ಯಕ್ಷರಾದಂಥ ಚಿನ್ನವರು ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂಥವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ನನಗೆ ಗೊತ್ತಿರೋ 22-23 ವರ್ಷಗಳಿಂದ ಮರವತ್ತೂರಿಂದ ದೊಡ್ಡಮ್ಮ ಆಗಲಿ, ಚಿಕ್ಕಮ್ಮ ಆಗಲಿ, ಚಿನ್ನವರಾಗಲಿ ಯಾರು ಕೋಲಾರಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಬಂದಿರಲಿಲ್ಲ. ಈ ಸಾರಿ ಕಾರ್ಯಕ್ರಮನ ಲಾಸ್ಟ್ ಟೈಮ್ ಒಂದು 4 months ಬ್ಯಾಕ್ ಗಂಜಿ ಪೂಜೆ ಮಾಡಿದ ಕಾರ್ಯಕ್ರಮನ ನೋಡಿ, ಇದು ಆಕ್ಚುಲಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕ್ರಮ ಮಾಡತಕ್ಕಂಥದ್ದನ್ನ ನೀವು ಕೋಲಾರದಲ್ಲಿ ಚೆನ್ನಾಗಿ ಗಂಜಿ ಪೂಜೆನ ಮಾಡಿದ್ದೀರಿ. ಹಂಗಾಗಿ ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ಕೂಡ ಕೋಲಾರದಲ್ಲಿ ನೀವು ಮಾಡೋದಾದ್ರೆ ನಾನೇ ಬರ್ತೀನಿ ಅಂತ ಅಮ್ಮ ಆಶ್ವಾಸನೆ ಕೊಟ್ಟಿರೋದ್ರಿಂದ ಅಮ್ಮನ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮನ 8ನೇ ತಾರೀಕು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜನಪರ ಶಾಸಕರಾದಂತಹ ಶಕ್ತಿ ಕೊತ್ತೂರು ಮಂಜುನಾಥ್ ಅವರು, ಶಕ್ತಿ ಅನಿಲ್ ಕುಮಾರ್ MLC ರವರು, ಶಕ್ತಿ ಸಂಸತ್ ಸದಸ್ಯ ಮಲ್ಲೇಶ್ ಬಾಬು ರವರು, ಶಕ್ತಿ CM ಶ್ರೀನಾಥ್ ಅವರು, ಈ ಕಾರ್ಯಕ್ರಮದ ಕೋಲಾರ ಜಿಲ್ಲಾಧಿಕಾರಿಯಾದಂತಹ ಜಿಲ್ಲಾಧಿಕಾರಿ ರವಿ ಸರ್ ಅವರು, ವರಿಷ್ಠ ಅಧಿಕಾರಿಗಳು, DIGP ದೇವರಾಜ್ ಸರ್ ಬೆಂಗಳೂರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಕೋಲಾರ ಗಡಿಭಾಗ, ಒಂದು ಕಡೆ ಆಂಧ್ರ, ಇನ್ನೊಂದು ಕಡೆ ತಮಿಳುನಾಡು, ಮೇಲ್ಮರುತ್ತೂರಿನಿಂದ ಅಮ್ಮ ಇಲ್ಲಿಗೆ ಬರ್ತಾ ಇರೋದ್ರಿಂದ ಎಲ್ಲಾ ಜಿಲ್ಲಾ ಮಂಡಲಗಳು, ತಾಲೂಕು ಮಂಡಲಗಳು, ಎಲ್ಲಾ ಪದಾಧಿಕಾರಿಗಳು, ಎಲ್ಲಾ ಓಂ ಶಕ್ತಿ ಮಾಲೆದಾರರು, ಕೆಂಪು ಬಟ್ಟೆಯ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರೋದ್ರಿಂದ, ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಇರೋದ್ರಿಂದ ಎಲ್ಲರೂ ಪ್ರಸಾದವನ್ನು ವಿನಿಯೋಗ ಮಾಡಿ ಅಮ್ಮನ ಸೇವೆಗೆ ಪಾತ್ರರಾಗಿ ಅಮ್ಮನ ಆಶೀರ್ವಾದನ ಪಡೆದು ನಮ್ಮಿಂದ ಕೂಡ ಅಮ್ಮ ಬರುವಾಗ ಮಕ್ಕಳನ್ನೆಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಸಂತೋಷ ಪಡೋ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಶಕ್ತಿ ಗುರುವಡಿ ಶರಣಂ, ತಿರುವಡಿ ಶರಣಂ, ಓಂ ಶಕ್ತಿ ಅಮ್ಮಾವಿಗೆ ಶರಣಂ.